ಸಭಾಪತಿಗಳೇ, ಬೆಳಗಾವಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಧರ್ಮಗುರುಗಳ ನಿವಾಸ ಹಾಗೂ ಪ್ರಾರ್ಥನಾ ಮಂದಿರ ಸ್ಥಾಪನೆಗೆ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ಗೆ ಸೇರಿದ ಸಹಚರರು ಕಾಮಗಾರಿಯನ್ನು ನಿಲ್ಲಿಸುವಂತೆ ಒತ್ತಡ ಹೇರಿ ಚರ್ಚು ಸ್ಥಾಪನೆ ಮಾಡದಂತೆ ದೌರ್ಜನ್ಯ ಮತ್ತು ಅಧಿಕಾರಿಗಳ ಮೇಲೆ ಒತ್ತಡ ಹೇರುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ರಾಮಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಮಾರ್ಚ್ 10ರಂದು ಅನುಮತಿಗೆ ಅರ್ಜಿ ನೀಡಿ 24ರಂದು ಅನುಮೋದನೆ ಮಾಡಿದ ಬಳಿಕ ಅಕ್ಟೋಬರ್ 30ರಂದು ಚರ್ಚ್ ಮತ್ತು ಧರ್ಮಗುರುಗಳ ವಸತಿಗೃಹ ಸ್ಥಾಪಿಸಲು ಅನುಮತಿ ಪಡೆದು ಕಾಮಗಾರಿ ಪ್ರಾರಂಭಿಸಲಾಗಿತ್ತು. ಇದೇ ಪ್ರದೇಶದಲ್ಲಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಹೋಲಿ ಫ್ಯಾಮಿಲಿ ಶಾಲೆ ಕಳೆದ 11 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಈ ಶಾಲೆಯಲ್ಲಿ ಸರ್ವಧರ್ಮದ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಈ ಶಾಲೆಯು ಧರ್ಮ ಭಗಿನಿಯರು ನಡೆಸುತ್ತಿದ್ದು, ಈ ಶಾಲೆಯ ಹತ್ತಿರದಲ್ಲೇ ಧರ್ಮ ಪ್ರಾಂತ್ಯಕ್ಕೆ ಸೇರಿದ ಸ್ಥಳದಲ್ಲಿ ಶಾಲೆಯ ಪ್ರಾಂಶುಪಾಲರು, ಯಾಜಕರ ವಸತಿ ನಿವಾಸ ಹಾಗೂ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಅಗತ್ಯ ಕಾರ್ಯಗಳಿಗೆ ಚರ್ಚ್ ನಿರ್ಮಾಣದ ಕಾಮಗಾರಿಯನ್ನು ಕಾನೂನು ಪ್ರಕಾರ ಎಲ್ಲ ದಾಖಲೆಗಳನ್ನು ಪಡೆದು ಗ್ರಾಮ ಪಂಚಾಯತ್ ಅನುಮತಿ ಪಡೆದು ಕಾಮಗಾರಿ ಪ್ರಾರಂಭಗೊಂಡಿತ್ತು. ಈ ಮಧ್ಯೆ ಕಳೆದ 1 ವಾರದಿಂದ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಸೇರಿದ ಗುಂಪೊಂದು ಗ್ರಾಮ ಪಂಚಾಯತ್ PDO ಕಚೇರಿಗೆ ತೆರಳಿ ಧರ್ಮಗುರುಗಳ ವಸತಿಗೃಹ ಮತ್ತು ಚರ್ಚನ್ನು ನಿರ್ಮಾಣ ಮಾಡದಂತೆ ಕಾಮಗಾರಿ ನಿಲ್ಲಿಸಬೇಕು ಮತ್ತು ನೀಡಿದ ಅನುಮತಿ ಹಿಂದಕ್ಕೆ ಪಡೆಯಬೇಕೆಂದು ರಾಮಪುರ ಗ್ರಾಮ ಪಂಚಾಯತ್ PDO ಅವರಿಗೆ ಒತ್ತಡ ಹೇರಿ ಪ್ರತಿದಿನ ಎಂಬಂತೆ ಕಾಮಗಾರಿ ನಡೆಯುವ ಸ್ಥಳಕ್ಕೆ ದಾಳಿ ಮಾಡಿ, ನೀವು ಮತಾಂತರ ಮಾಡುವುದಕ್ಕೆ ಚರ್ಚನ್ನು ಕಟ್ಟುವುದು, ಇದನ್ನು ಕಟ್ಟಲು ಬಿಡೋದಿಲ್ಲ ಎಂದು ಕೆಲಸಗಾರರಿಗೆ ಬೆದರಿಕೆ ಹಾಕಿ ರಾಮಪುರ ಗ್ರಾಮ ಪಂಚಾಯತ್ PDO ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ನೋಟಿಸು ನೀಡಿದ್ದಾರೆ. ಇದೊಂದು ಕಾನೂನು ಮತ್ತು ಸಂವಿಧಾನಬದ್ಧವಾಗಿ ನಿರ್ಮಾಣ ಮಾಡುವ ಚರ್ಚ್ ಯಾಜಕರ ವಸತಿಗೃಹ ನಿರ್ಮಾಣ ಮಾಡದಂತೆ ತಡೆಯುವ ಗುಂಪೊಂದು ಕ್ರೈಸ್ತ ಸಮುದಾಯದ ಮೇಲೆ ದಬ್ಬಾಳಿಕೆ ಮಾಡುವ ವಿಚಾರವು ತೀವ್ರ ಆತಂಕಕಾರಿ ವಿಚಾರವಾಗಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಬೆಳಗಾವಿ ಧರ್ಮ ಪ್ರಾಂತ್ಯ ಧರ್ಮಾಧ್ಯಕ್ಷರು ಗೃಹ ಸಚಿವರಿಗೆ ದೂರನ್ನು ನೀಡಿರುವುದು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಇದೊಂದು ಸಾರ್ವಜನಿಕ ಮಹತ್ವವುಳ್ಳ ವಿಚಾರವಾಗಿರುವ ಕಾರಣ ಇಂಥ ಘಟನೆ ಪುನರಾವರ್ತನೆ ಹಾಗೂ ಮಂದಿರದ ಸಾಂವಿಧಾನಿಕಬದ್ಧವಾಗಿ ಅವಕಾಶ ಮಾಡಿಕೊಡಬೇಕೆಂದು ಶೂನ್ಯ ವೇಳೆಯಲ್ಲಿ ವಿಚಾರವನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ. ಸಭಾನಾಯಕರು, ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ತಿಪ್ಪಣ್ಣಪ್ಪ ಕಮಕನೂರು.